ಬರ್ರಿ ಸಂಗಚಧ್ವಂ ಸಂವದಧ್ವಂ ಸಂಗಚಧ್ವಂ. ನೋಡ್ಲಿ, ಮೇಲೆ ನೋಡ್ಬೇಕು, ಕಣ್ಣು ಬಿಟ್ಟು ನೋಡ್ಬೇಕು. ನೇರ ಬಂದು ಉಸಿರು ತಗೊಳ್ಳಿ. ನಿಮ್ಮ ಕತ್ತನ್ನು ನೇರ ಬರಬೇಕು, ಉಸಿರು ತಗೋಬೇಕು. ಚೆನ್ನಾಗಿ ಉಸಿರು ತಗೊಳ್ಳಿ. ಉಸಿರನ್ನು ಖಾಲಿ ಮಾಡುತ್ತಾ ನಿಮ್ಮ ಕತ್ತನ್ನು ಕೆಳಕ್ಕೆ ಭಾಗಿಸಿ ಅಲ್ಲಿ ಭೂಮಿಯನ್ನು ನೋಡಿ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಡೌನ್ ಡೌನ್ ಡೌನ್. ಅಬ್ಬಬ್ಬಬ್ಬ, ಏನು ಚೆನ್ನಾಗಿ ಮಾಡಿದ್ರಿ ಎಲ್ಲರೂ. ವೆರಿ ನೈಸ್. ಈಗ ಅಂದಾಗ ನೆಕ್ಸ್ಟ್ ಟೈಮ್ ರೆಡಿ ಇದೆ ಕಾಫಿ, ಜ್ಯೂಸ್ ಟೈಪ್ ಕುಡಿಬೇಕು. ರೆಡಿ, ಸ್ಟಾರ್ಟ್. ಡೌನ್ ಡೌನ್. ಈಗ ಜ್ಯೂಸ್ ಕೊಟ್ಟಿದ್ದೀವಿ, ಎಲ್ಲರೂ ಕುಡಿದ್ಬಿಡ್ರಿ. ಅಬ್ಬಬ್ಬಬ್ಬ, ಇದಾಗುತ್ತೆ. ನೇರ ಬಂದು ಉಸಿರು ತಗೊಳ್ಳಿ. ಉಸಿರನ್ನು ಖಾಲಿ ಮಾಡ್ತಾ ನಿಮ್ಮ ಕಿವಿಯನ್ನು ನಿಮ್ಮ ಶೋಲ್ಡರ್ಸ್ಗೆ ಟಚ್ ಮಾಡಿ. ಎಡಗಡೆ, ಲೆಫ್ಟ್ ಸೈಡ್, ಯುವರ್ ಲೆಫ್ಟ್ ಸೈಡ್. ನೇರ ಬಂದು ಉಸಿರು ತಗೊಳ್ಳಿ. ಉಸಿರನ್ನು ಖಾಲಿ ಮಾಡ್ತಾ ನಿಮ್ಮ ಕತ್ತಿನ ಭಾಗವನ್ನು ಬಲಕ್ಕೆ ತಿರುಗಿಸಿ ನೋಡಿ. ಬಲಕ್ಕೆ ತಿರುಗಿಸಿ ನೋಡ್ಬೇಕು ಕತ್ತನ್ನು. ಯುವರ್ ರೈಟ್ ಸೈಡ್. ನೇರ ಬಂದು ಉಸಿರು ತಗೊಳ್ಳಿ. ಉಸಿರನ್ನು ಖಾಲಿ ಮಾಡುತ್ತಾ ಎಡಕ್ಕೆ ಟರ್ನ್ ಮಾಡಿ ಕತ್ತನ್ನು. ಕತ್ತಿನ ಭಾಗ ಲೆಫ್ಟ್ ಸೈಡ್, ಯುವರ್ ಲೆಫ್ಟ್ ಸೈಡ್. ನೇರ ಬಂದು ಉಸಿರು ತಗೊಳ್ಳಿ. ಈಗ ಸರಳವಾದ ರೀತಿಯಲ್ಲಿ ಉಸಿರಾಟ ಮಾಡಿಕೊಳ್ಳಿ. ಈಗ ಕತ್ತಿನ ಭಾಗವನ್ನು ವಿಶ್ರಾಮ ಕೊಡಿ. ಎರಡು ಕೈ ಕೆಳಗೆ ಬಿಟ್ಬಿಡಿ. ಸಮಸ್ಥಿತಿ ಬನ್ನಿ. ವ್ಯಾಯಾಮ ಮಾಡೋಣ, ಸೂಕ್ಷ್ಮ ವ್ಯಾಯಾಮ. ಇದು 4 ನಿಮಿಷ ಇರುತ್ತೆ. ಎರಡೂ ಕೈಗಳನ್ನ ಅಗಲ ಮಾಡಿಕೊಳ್ಳಿ. ಎರಡು ಕೈ, ಬಲಗೈಯನ್ನು ಬಲಕ್ಕೆ ಜಗ್ಗಿ, ಎಡಗೈ ಎಡಕ್ಕೆ ಜಗ್ಗಬೇಕು. ಒಂಥರ ಸ್ಕೇಲ್ ಮಾದರಿ ಇರಬೇಕು. ಒಂದು ಬಿದಿರುಗೊಂಬೆ ಇರುತ್ತಲ್ಲ ಆ ಥರ ಸ್ಟ್ರೇಟ್. ವೆರಿ ಗುಡ್, ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಈಗ ಎರಡೂ ಕೈಗಳು ನಿಮ್ಮ ಬೆರಳುಗಳು ಶೋಲ್ಡರ್ಸ್ಗೆ ಟಚ್ ಆಗಬೇಕು. ಶೋಲ್ಡರ್ಸ್, ಬೆರಳುಗಳು ಶೋಲ್ಡರ್ಸ್. ಈಗ ನಿಮ್ಮ ಎರಡೂ ಮೊಣಕೆ ಮುಂಭಾಗಕ್ಕೆ ಹಾಕಿ, ಮುಂಭಾಗಕ್ಕೆ. ಈಗ ಇದನ್ನು ವೃತ್ತಾಕಾರವಾಗಿ ತಿರ್ಸೋಣ ಮೊಣಕೈಯನ್ನು. ರೆಡಿ, ಸ್ಟಾರ್ಟ್. 1 2 3 4. ಉಲ್ಟಾ ಆಂಟಿ ಕ್ಲಾಕ್ ವೈಸ್. 1 2 3 4. ವಿಶ್ರಾಮ ಪಡಿ. ಸಮಸ್ಥಿತಿ ಬನ್ನಿ, ಸಮಸ್ಥಿತಿ ಬನ್ನಿ. ನಿಧಾನವಾಗಿ ಬೆನ್ನಿನ ಹಿಂಭಾಗ ಕತ್ರಿ ಮಾರ್ಕ್ ಬರಬೇಕು. ಬೆನ್ನಿನ ಹಿಂಭಾಗಕ್ಕೆ ಕತ್ರಿ ಮಾರ್ಕ್ ಬರಬೇಕು. ಕತ್ತಕ್ಕೆ ಹಾಕಿ ಹಾಗೆ ವಿಶ್ರಾಮ ಕೊಡಿ. ಈಗ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ ನಮ್ಮ ಬಲಗೈಗೆ ಎಡ ಎದೆ ಮೇಲೆ ಇಟ್ಕೋಬೇಕು. ಮೇಡಮ್ ಮಾಡಬೇಡಿ. ನಿಧಾನವಾಗಿ ಉಸಿರನ್ನು ಖಾಲಿ ಮಾಡ್ತಾ ಎಡಕ್ಕೆ ಟರ್ನ್ ಮಾಡಿ. ಎಷ್ಟಾಗುತ್ತೆ ಬಲಗೈ ಚಾಚಬೇಕು. ರೆಡಿ, ಉಸಿರನ್ನು ಖಾಲಿ ಮಾಡ್ತಾ ರೈಟ್ ಬ್ಯಾಕ್, ರೈಟ್ ಬ್ಯಾಕ್. ಸೊಂಟವನ್ನು ತಿರುಗಿಸಿ. ಸೊಂಟಕ್ಕೆ ಒಳ್ಳೆ ಎಕ್ಸಸೈಸ್ ಇದು, ಬೆನ್ನಿಗೆ ಎಕ್ಸಸೈಸ್ ಆಗುತ್ತೆ. ವಾಪಸ್ ಬನ್ನಿ. ಈಗ ನಾವು ಬಲಗಾಲ್ ಮಾಡಿದ್ದೀವಿ. ಎಡಗಾಲ್ ಮೇಲೆ ತಗೊಂಡು ವೃಕ್ಷಾಸನ ಮಾಡೋಣ. ನಿಧಾನವಾಗಿ ಎಡಗಾಲು ಮುಂದೆ ಹೋಗ್ಬೇಡಿ, ಬ್ಯಾಲೆನ್ಸ್ ಸಿಗಲ್ಲ. ವಾಪಸ್ ಬನ್ನಿ. ವಿಶ್ರಾಮ ಕೊಡಿ. ಸಮಸ್ಥಿತಿ ಬನ್ನಿ. ಎರಡು ಕಾಲು ನೇರವಾಗಿರ್ಬೇಕು, ಜೋಡಣೆ ಇರಬೇಕು. ಸಮಸ್ಥಿತಿ ಅಂದ್ರೆ ನೇರ.
ಈಗ ಮುಂದಿನ ಆಸನ ಪಾದಹಸ್ತಾಸನ. ಈ ಪಾದಹಸ್ತಾಸನ ಮಾಡಿದ್ರೆ ಏನಾಗುತ್ತೆ, ನಮಗೆ ಹೊಟ್ಟೆ ಭಾಗ ಕರಗುತ್ತೆ, ನಮ್ಮ ಹಿಪ್ಸ್ ಟೈಟ್ ಆಗುತ್ತೆ, ನಮ್ಮ ಮೀನಖಂಡಗಳು ಮತ್ತು ಮಾಂಸಖಂಡಗಳು ಟೈಟ್ ಆಗುತ್ತೆ, ಜೊತೆಗೆ ನಮ್ಮ ಕತ್ತಿನ ಭಾಗಕ್ಕೆ ಒಳ್ಳೆ ಎಕ್ಸೈಸ್ ಆಗುತ್ತೆ. ಈಗ ಎರಡೂ ಕೈಗಳ ಮೇಲೆ ತಗೊಳ್ಳಿ, ಉಸಿರನ್ನು ಖಾಲಿ ಮಾಡುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಯಿಂದ ಪಾದ ಹಿಡ್ಕೊಳ್ಳಿ. ಪಾದಹಸ್ತಾಸನ. ಕೈ ಮೇಲೆ ಇರಬೇಕು, ಸ್ಲೋ ಮೂಮೆಂಟ್ ಬರಬೇಕು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ. ನಿಧಾನ ಮೇಲೆ ಬನ್ನಿ. ಮತ್ತೊಂದ್ಸಲ ಮಾಡೋಣ. ಉಸಿರನ್ನು ಖಾಲಿ ಮಾಡುತ್ತಾ ಡೌನ್. ಬೆರಳು ಹಿಡ್ಕೊಳ್ಳಿ, ಕೈ ಬೆರಳು, ಪಾದದ ಬೆರಳು ಹಿಡ್ಕೋಬೇಕು. ಪ್ರಯತ್ನ ಮಾಡಿ, ಸಿಗುತ್ತೆ. ಹೊಟ್ಟೆ ಭಾಗ ಕರಗುತ್ತೆ. ವಾಪಸ್ ಮೇಲೆ ಬನ್ನಿ, ವಿಶ್ರಾಮ ಕೊಡಿ. ಈಗ ಮುಂದಿನ ಆಸನ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಮಾಡಿದ್ರೆ ಬೆನ್ನು ಹತ್ರಕ್ಕೆ ಬರಲ್ಲ. ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಪಕ್ಕದಲ್ಲಿ. ಈಗ ನಿಮ್ಮ ಬೆನ್ನನ್ನು ಪುಷ್ ಮಾಡ್ತಾ ನಿಮ್ಮ ಕತ್ತಿನ ಭಾಗವನ್ನು ಹಿಂದಕ್ಕೆ ತಳ್ಳಬೇಕು. ರೆಡಿ? ಉಸಿರು ತಳ್ತಾ ಬ್ಯಾಕ್ ಬ್ಯಾಕ್. ಅಲ್ಲಿ ಕತ್ತಿನ ಭಾಗ ಸೆಳ್ತಾ ಬರಬೇಕು. ಬಾರಿ ಚೆನ್ನಾಗಿ ಮಾಡಿದ್ದೀರ. ವಾಪಸ್ ಬನ್ನಿ, ಮತ್ತೊಂದ್ಸಲ ಮಾಡೋಣ. ಉಸಿರು ತಗೊಳ್ತಾ ಬ್ಯಾಕ್ ಬ್ಯಾಕ್. ವಾಪಸ್ ಬನ್ನಿ, ವಿಶ್ರಾಮ ಕೊಡಿ. ನಮ್ಮ ಸೊಂಟದ ಭಾಗ ಕರಗುತ್ತೆ, ನಮ್ಮ ಕತ್ತಿನ ಭಾಗ ನೋವು ಬರಲ್ಲ. ನಮ್ಮ ಚಾಚಿ ನಿಮ್ಮ ಬಲಗಾಲಿನ ಪಾದ ಬಲಕ್ಕೆ ಕಟ್ ಮಾಡಿ. ಕೈಗಳು ನೇರ ಇರಬೇಕು, ಕೈ ನೇರ ಇರಲಿ. ನೇರ ಬಂದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಉಷ್ಟ್ರಾಸನ. ವಾಪಸ್ ಬನ್ನಿ, ಕುತ್ಕೊಂಡ್ಬಿಡಿ ಸರ್. ಹಾಗೆ ಅದೇ ವಜ್ರಾಸನ ಕೂತ್ಕೊಳ್ಳಿ. ಅಪ್ಪ